ಜಾಗತಿಕವಾಗಿ ನೋಡಿದರೆ ಎಲ್ಲ ಕ್ಯಾನ್ಸರ್ಗಳಲ್ಲಿ ಸಾಧಾರಣ 2.9 ಅಥವಾ ಅರೌಂಡ್ 3%, 3% ಕ್ಯಾನ್ಸರ್ಗಳು ನಮ್ಮ ಮೂತ್ರಕೋಶದ ಕ್ಯಾನ್ಸರ್ ಆಗಿರ್ತದೆ. ಜಾಗತಿಕವಾಗಿ ಪ್ರತಿ ವರ್ಷ ಸಾಧಾರಣ 5 ಲಕ್ಷ ಜನ ಹೊಸ ರೋಗಿಗಳು ಉಂಟಾಗ್ತದೆ ಈ ಕ್ಯಾನ್ಸರಿಂದಾಗಿ. ಅದೇ ನಾವು ಇಂಡಿಯಾಕ್ಕೆ ಬಂದರೆ, ನಾವು ಈಗ ಜಾಗತಿಕವಾಗಿ ನಾನು ನಿಮಗೆ ಹೇಳಿದೆ, ಆದರೆ ಇಂಡಿಯಾದ್ದು ನಮ್ಮ ಸ್ಥಿತಿಗತಿ ನೋಡಿದರೆ ಸಾಧಾರಣ ಒಂದು 80,000-90,000 ಜನ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ನಲ್ಲಿ ಬ್ಲ್ಯಾಡರ್ ಕ್ಯಾನ್ಸರಿಂದ ಪ್ರತಿ ವರ್ಷ ಹೊಸ ರೋಗಿಗಳು ಉಂಟಾಗ್ತಾರೆ. ಡಾಕ್ಟ್ರಲ್ಲಿಗೆ ಯಾಕೆ ಹೋಗಬೇಕು, ಯಾವಾಗ ಹೋಗಬೇಕು ಅನ್ನೋದು ನೀವು ಕೇಳ್ತಾ ಇದ್ದೀರಿ ಅಲ್ವಾ. ಈಗ ಮೇಯ್ನಾಗಿ ಒಂದು ಮೂತ್ರಕೋಶದ್ದು ಗುಣಲಕ್ಷಣ ಅಂದರೆ ಮೂತ್ರದಲ್ಲಿ ರಕ್ತ ಹೋಗೋಕೆ. ನಿಮ್ಮ ರಕ್ತ ಈಗ ಕೆಂಪಾಗಿದ್ದರೆ, ಅಥವಾ ಈಗ ನೀವು ಈ ಪಾನೀಯಗಳಿದ್ದೇವಲ್ಲ, ಈ ಕೋಲಾ ಅಂಥದ್ದೆಲ್ಲ, ಆ ನಮೂನೆ ಕಲ್ಲರ್ ಬಂದಿದ್ದರೆ, ಸ್ವಲ್ಪ ಡಾರ್ಕ್ ಕಲ್ಲರ್ ಇದ್ದರೆ, ಯೂರಿನಿದ್ದು ಕಲ್ಲರ್ ಇದ್ದರೆ ಕೂಡಲೇ ಡಾಕ್ಟ್ರನ್ನು ಹೋಗಿ ಕನ್ಸಲ್ಟ್ ಮಾಡೋದು ಉತ್ತಮ. ಯಾವಾಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ನಿಮಗೆ ಏನು ಸಿಂಪ್ಟಮ್ಸ್ ಇರುವುದಿಲ್ಲ, ರುಟೀನಾಗಿ ನಾವು ಬೇರೆ ಟೆಸ್ಟ್ ಎಲ್ಲ ಮಾಡ್ತಾ ಇರುವಾಗ, ಬೇರೆ ಯೂರಿನ್ ಟೆಸ್ಟ್ ಮಾಡುವಾಗ ಅದರಲ್ಲಿ ಗೊತ್ತಾಗ್ತದೆ ನಮ್ಮ ಮೂತ್ರದಲ್ಲಿ ರಕ್ತದ ಕಣಗಳು ಕಾಣಸಿಗ್ತದೆ. ಆದ ಕೂಡಲೇ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾಕೆ ಆ ರಕ್ತದ ಕಣ ಬರ್ತದೆ ಅಲ್ಲಿ ಅಂತ. ಅದಲ್ಲದೆ ನಿಮಗೆ ಬೇರೆ ಸಿಂಪ್ಟಮ್ಸ್ ಅಂದರೆ ಅಷ್ಟು ಒಂದು ಸಿಗ್ನಿಫಿಕೆಂಟ್ ಅಲ್ಲ, ಬೇರೆ ಕಾಯಿಲೆಗಳಲ್ಲಿ ಸಹ ಬರ್ತದೆ ಅಂಥದ್ದು. ಕೆಲವರಿಗೆ ಮೂತ್ರ ಹೋಗುವಾಗ ಉರಿ ಬರ್ತದೆ, ಕೆಲವರಿಗೆ ಮೂತ್ರ ಇದು ಮಾಡುವಾಗ ನೋವಾಗ್ತದೆ, ಕೆಲವರಿಗೆ ಬ್ಯಾಕ್ ಪೇಯ್ನ್ ಹೇಳ್ತಾರೆ, ಲೋ ಬ್ಯಾಕ್ ಪೇಯ್ನ್ ಅಂದರೆ ಕೆಳಬೆನ್ನು ನೋವು. ಈ ನೋವು ಬಂದರೆ ಸಹ ಇದರಿಂದ ಬರುವಂಥ ಚಾನ್ಸಸ್ ಇದೆ. ಮತ್ತು ನಿಮಗೆ ಇದೆಲ್ಲ ಅರ್ಲಿ ಸ್ಟೇಜಸ್. ನಿಮಗೆ ಮತ್ತು ಅದು ಸ್ಪ್ರೆಡ್ ಆದರೆ, ಈಗ ಬೇರೆ ಕಡೆಗೆ ಹರಡಿದರೆ, ನಿಮಗೆ ಅದರದ್ದು ಲಕ್ಷಣಗಳು ಬೇರೆ ಬೇರೆ ರೀತಿ ಇರ್ತದೆ. ಅದು ಯಾವ ಆರ್ಗನಿಗೆ ಹೋಗ್ತದೆ ಅದರ ಮೇಲೆ ಹೊಂದಿಕೊಂಡು ಹೋಗ್ತದೆ. ಈಗ ಲಂಗ್ಸಿಗೆ ಹೋಗಿದರೆ ಏನಾಗ್ತದೆ ಅಂದರೆ, ನಿಮ್ಮ ಕಫದಲ್ಲಿ ನಾವು ಕಫ ಹೊರಗೆ ತರುವಾಗ ಅದರಲ್ಲಿ ರಕ್ತ ಕಾಣಸಿಗ್ಬೋದು. ಪಕ್ಕನೆ ಬೋನಿಗೆ ಸ್ಪ್ರೆಡ್ ಆಗಿದ್ದರೆ, ಎಲುಬಿಗೆ ಸ್ಪ್ರೆಡ್ ಆಗಿದ್ದರೆ ಅಲ್ಲಿ ತುಂಬ ನೋವು ಬರ್ತದೆ ನಿಮಗೆ. ಅದೇ ನಿಮ್ಮ ಬ್ರೈನಿಗೆ ಸ್ಪ್ರೆಡ್ ಆಗಿದ್ದರೆ ಏನಾಗ್ತದೆ ಅಂದರೆ, ನಿಮಗೆ ಹೆಡ್ಡೇಕ್ ಬರ್ತದೆ, ಗಿಡ್ಡಿನೆಸ್ ಬರ್ತದೆ, ವಾಂತಿ ಬರ್ತದೆ, ಇಂಥದ್ದೆಲ್ಲ ಸಿಂಪ್ಟಮ್ಸ್ ಬರ್ತದೆ. ಮತ್ತು ಇಲ್ಲದಿದ್ದರೆ ನಿಮ್ಮದು ಕಾನ್ಷಿಯಸ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇರ್ಬೋದು, ನೀವು ಜಾಸ್ತಿ ನಿದ್ದೆ ಮಾಡ್ತೀರಿ, ಇಂಥದ್ದೆಲ್ಲ ಸಿಂಪ್ಟಮ್ಸ್ ಎಲ್ಲ ಇರ್ತದೆ.